ಹಾಯ್ ಫ್ರೆಂಡ್ಸ್, ನಾನು ಇವತ್ತು ರವಾ ಇಡ್ಲಿಯನ್ನು ಮಾಡುತ್ತಿದ್ದೇನೆ. ಅದಕ್ಕೆ ಬೇಕಾಗುವ ರವೆಯನ್ನು ಹುರಿದಿಟ್ಟುಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಸಾಮಗ್ರಿ. ಹಾಯ್ ಫ್ರೆಂಡ್ಸ್, ಎಣ್ಣೆ ಕಾಯುತ್ತಿದೆ. ಇದಕ್ಕೆ ಸಾಸಿವೆಯನ್ನು ಹಾಕಿದ್ದೇನೆ. ಇದು ಚಟಪಟ ಅಂದ ನಂತರ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕುತ್ತೇನೆ ಮತ್ತು ಸ್ವಲ್ಪ ಗೋಡಂಬಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ರವಾವನ್ನು ಹಾಕಿ ಹುರಿಯುತ್ತೇನೆ. ಹಾಯ್ ಫ್ರೆಂಡ್ಸ್, ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕುತ್ತೇನೆ. ಬೇಳೆ ಕಡಲೆಬೇಳೆ ಕೆಂಪಾದ ನಂತರ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ, ನಂತರ ಸ್ವಲ್ಪ ಗೋಡಂಬಿಯನ್ನು ಹಾಕುತ್ತೇನೆ. ಕರಿಬೇವನ್ನು ಹಾಕಿದ್ದೇನೆ. ಈಗ ನಂತರ ರವಾವನ್ನು ಅಳತೆ ಮಾಡಿ ಹಾಕಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ. ಬಾಂಬೆ ರವಾವನ್ನು ಹಾಕಿದ್ದೇನೆ. ಎರಡೂವರೆ ಲೋಟ ಬಾಂಬೆ ರವನ್ನು ಹಾಕಿದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಹುರಿಯಬೇಕು. ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದು ಹುರಿದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಮೊಸರು, ಕೊತ್ತಂಬರಿ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ, ಸ್ವಲ್ಪ ಸೋಡಾ ಪುಡಿ ಎಲ್ಲ ಹಾಕಿ ಇಡ್ಲಿಯನ್ನು ತಯಾರಿಸಿಕೊಳ್ಳಬೇಕು. ರವೆಯನ್ನು ಚೆನ್ನಾಗಿ ಹುರಿದಿಟ್ಟು ತಣ್ಣಗಾಗಲು ಬಿಡಬೇಕು. ನಂತರ ಇದಕ್ಕೆ ಎಲ್ಲ ಮಿಶ್ರಣವನ್ನು ಹಾಕಿ ರವೆ ಇಡ್ಲಿಯನ್ನು ತಯಾರಿಸಬಹುದು. ಹಾಯ್ ಫ್ರೆಂಡ್ಸ್, ಮೊಸರನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ರವಾವನ್ನು ಹಾಕಿ ಆಮೇಲೆ ಸ್ವಲ್ಪ ದ್ರಾಕ್ಷಿ, ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು, ಸೋಡಾವನ್ನು ಉಪ್ಪನ್ನು ಹಾಕುತ್ತಿದ್ದೇನೆ. ಸ್ವಲ್ಪ ದ್ರಾಕ್ಷಿಯನ್ನು ಹಾಕುತ್ತಿದ್ದೇನೆ. ಕೊತ್ತಂಬರಿಯನ್ನು ಹಾಕುತ್ತಿದ್ದೇನೆ. ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕುತ್ತಿದ್ದೇನೆ. ಸ್ವಲ್ಪ ಸೋಡಾವನ್ನು ಹಾಕಿ ಇದನ್ನು ಚೆನ್ನಾಗಿ ತಿರುವಿಕೊಳ್ಳಬೇಕು. ನಂತರ ಇಡ್ಲಿ ತಟ್ಟೆಗೆ ಹಾಕಿ ರವೆ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿ ಇದನ್ನು ಕುಕ್ಕರಿನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ಇಡ್ಲಿ ಕುಕ್ಕರಿಗೆ ಹಾಕಿಟ್ಟಿದ್ದೇನೆ. ಇಡ್ಲಿ 10-15 ನಿಮಿಷ ಇಡ್ಲಿ ಮಾಡುವ ಥರ ಬೇಯಿಸಿಕೊಳ್ಳಬೇಕು. ಇಡ್ಲಿ ರೆಡಿಯಾಗಿದೆ. ರವೆ ಇಡ್ಲಿ ಇದನ್ನು ಸರ್ವ್ ಮಾಡೋದು. ಬಿಸಿ ಬಿಸಿಯಾದ ರವೆ ಇಡ್ಲಿ ರೆಡಿಯಾಗಿದೆ. ಅದರ ಜೊತೆ ಚಟ್ನಿ ಬೇಕಂದ್ರೆ ಬೆಣ್ಣೆ ಕೂಡ ಹಾಕಿಕೊಳ್ಳಬಹುದು. ಈ ರೀತಿ ರವೆ ಇಡ್ಲಿ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ಬಹಳ ಈಸಿಯಾಗಿದೆ ಮತ್ತು ಇಡ್ಲಿ ಬಹಳ ಸೂಪರ್ ಆಗಿವೆ ಫ್ರೆಂಡ್ಸ್. ಇಡ್ಲಿಯನ್ನು ಸರ್ವ್ ಮಾಡುತ್ತಿದ್ದೇನೆ. ಬಿಸಿ ಬಿಸಿಯಾಗಿ ತಿಂದರೆ ಬಲು ರುಚಿಕರ. ರಾತ್ರಿ ಊಟಕ್ಕೂ ಕೂಡ ಇದನ್ನು ಯಾವಾಗಾದರೂ ಬೇಜಾರಾದಾಗ ಮಾಡಿ ತಿನ್ನಬಹುದು.